ಪ್ರತಿಯೊಬ್ಬರ ಗಮನಕ್ಕೆ. ನಮ್ಮೆಲ್ಲರ ತಂದೆ ತಾಯಿಗಳು ನಮ್ಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದಾರೆ. ನಮ್ಮ ಸಾಧನೆಯನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದಾರೆ. ತಂದೆ ತಾಯಿಗೆ ವಿಧೇಯರಾಗಿ ಸಾಧಿಸುವ ಛಲ ಇರುವವರು ಮಾತ್ರ ಪೂರ್ತಿ ವಿಡಿಯೋ ನೋಡಿ. ನಮ್ಮ ಭವಿಷ್ಯಕ್ಕಾಗಿ ದುಡಿಯೋಣ, ನಮ್ಮ ಏಳಿಗೆಗಾಗಿ ದುಡಿಯೋಣ, ನಮ್ಮ ತಂದೆ ತಾಯಿಗಳಿಗೋಸ್ಕರ ದುಡಿಯೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾಲೆಡ್ಜ್ ವಿತ್ ಮಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ಇದೇ ಮೊದಲ ಬಾರಿ ನೋಡ್ತಾ ಇದ್ದಾರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ಬಂದು ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತವಾಗಿರುವಂತಹ ಟಿಪ್ಪು ಸುಲ್ತಾನ್ ರವರ ಬಗ್ಗೆ ಕಳೆದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ದೊರೆತಿರುವಂತಹ ಪ್ರಮುಖ ಪ್ರಶ್ನೆಗಳನ್ನು ನಾವು ಒಂದು ಕಡೆ ಪಟ್ಟಿ ಮಾಡಿ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೀವಿ. ನಿಮ್ಮ ಕೈಲೂ ಆದರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮತ್ತು ಒಂದು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡು ಓದ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮೊದಲನೆಯ ಪ್ರಶ್ನೆ, ಟಿಪ್ಪು ಸುಲ್ತಾನ್ ಎಷ್ಟರಲ್ಲಿ ಜನಿಸಿದನು? ಆಪ್ಷನ್ ಎ ಕ್ರಿಸ್ತಶಕ 1753, ಆಪ್ಷನ್ ಬಿ 1754, ಆಪ್ಷನ್ ಸಿ 1755, ಆಪ್ಷನ್ ಸಿ 1756. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ 1753 ನವೆಂಬರ್ 20ರಂದು ಟಿಪ್ಪು ಸುಲ್ತಾನ್ ಜನಿಸಿದನು. ನಿಮ್ಮ ಮುಂದಿನ ಪ್ರಶ್ನೆ, ಟಿಪ್ಪು ಸುಲ್ತಾನ್ ಯಾವ ಸ್ಥಳದಲ್ಲಿ ಜನಿಸಿದನು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ದೇವನಹಳ್ಳಿ, ಆಪ್ಷನ್ ಸಿ ಬಾಗೇವಾಡಿ, ಆಪ್ಷನ್ ಡಿ ಬೂದಿಕೋಟೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ದೇವನಹಳ್ಳಿ. ಬೆಂಗಳೂರು ಜಿಲ್ಲೆಯಲ್ಲಿರುವ ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ 1753ರಲ್ಲಿ ಜನಿಸುತ್ತಾನೆ. ನಿಮ್ಮ ಮುಂದಿನ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟರಲ್ಲಿ ನಡೆಯಿತು? ಆಪ್ಷನ್ ಎ ಕ್ರಿಸ್ತಶಕ 1789-92, ಆಪ್ಷನ್ ಬಿ 1790-92, ಆಪ್ಷನ್ ಸಿ 1780-85, ಆಪ್ಷನ್ ಡಿ 1782-85. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 1790-92ರಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿತು ಎಂದು ಪರಿಗಣಿಸಲಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಟಿಪ್ಪು ಸುಲ್ತಾನ್ ನಿರ್ಮಾಣ ಮಾಡಿಸಿದ ಬೇಸಿಗೆ ಅರಮನೆ ಎಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಶ್ರೀರಂಗಪಟ್ಟಣ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ದೇವನಹಳ್ಳಿ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಟಿಪ್ಪು ನಿರ್ಮಾಣ ಮಾಡಿಸಿದ ಬೇಸಿಗೆ ಅರಮನೆಯು ಇಂದಿಗೂ ಬೆಂಗಳೂರಿನಲ್ಲಿ ಜೀವಂತವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಟಿಪ್ಪು ನಿರ್ಮಾಣ ಮಾಡಿಸಿದ ದರಿಯಾ ದೌಲತ್ ಎಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಶ್ರೀರಂಗಪಟ್ಟಣ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ದೇವನಹಳ್ಳಿ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಶ್ರೀರಂಗಪಟ್ಟಣ. ಟಿಪ್ಪು ದರಿಯಾ ದೌಲತ್ತನ್ನು ಶ್ರೀರಂಗಪಟ್ಟಣದಲ್ಲಿ ನಿರ್ಮಾಣ ಮಾಡಿಸಿದನು.